ಇಬ್ರಿಯರಿಗೆ ಬರೆದಂಥ ಪತ್ರಿಕೆ 6ನೇ ಅಧ್ಯಾಯ 20ನೇ ವಾಕ್ಯ. ಯೇಸು ಸದಾಕಾಲವೂ ಮಲ್ಕಿಜೆದೇಕನ ತರಹದ ಮಹಾಯಾಜಕನಾಗಿದ್ದು ನಮಗೋಸ್ಕರ ಮುಂದಾಗಿ ಹೋಗಿ ಆ ಸಾನ್ನಿಧ್ಯವನ್ನು ಪ್ರವೇಶಿಸಿದ್ದಾನೆ. ಈ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ತನ್ನ ಶಿಲುಬೆಯ ಮೂಲಕವಾಗಿ ನಮ್ಮ ಜೀವಿತದಲ್ಲಿ ಎಂತಹ ಬಾಧ್ಯತೆಯನ್ನು ಕೊಟ್ಟಿದ್ದಾನೆಂಬುದಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಯೇಸು ಕ್ರಿಸ್ತನು ಆದಿ ಅಂತ್ಯ ಇಲ್ಲದವನು, ಸದಾಕಾಲವೂ ಜೀವಿಸುವವನು, ಆತನು ಮಹಾಯಾಜಕನಾಗಿದ್ದು ನಮಗೋಸ್ಕರ ನಮ್ಮ ಮುಂದಾಗಿ ಹೋಗಿ ದೇವರ ಸನ್ನಿಧಾನವನ್ನು ಪ್ರವೇಶಿಸಿದ್ದಾನೆ. ಅದು ಕೂಡ ಹೇಗೆ? ತನ್ನನ್ನೇ ಬಲಿಯಾಗಿ ಕೊಟ್ಟು ತನ್ನ ರಕ್ತವನ್ನು ಸುರಿಸಿ ದೇವರ ಮುಂದೆ ಸಮಾಧಾನವನ್ನು ಉಂಟು ಮಾಡುವಂತೆ, ನಮ್ಮ ಪಾಪಗಳ ನೀಗಿಸಿ ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡುವಂತೆ ಆತನು ದೇವರ ಸನ್ನಿಧಾನವನ್ನು ಪ್ರವೇಶಿಸಿದ್ದಾನೆ. ಆದ್ದರಿಂದ ನಮಗೆ ಬೇಕಾಗಿರುವಂಥ ಸಕಲ ಆಶೀರ್ವಾದಗಳು, ಸಕಲ ಮೇಲುಗಳು, ಸಕಲ ಮಾನ ಗೌರವಗಳು ಕೂಡ ದೇವರ ಸನ್ನಿಧಾನದಲ್ಲೇ ಇರುವಂಥದ್ದು. ಆದ್ದರಿಂದ ನಾವು ದೇವರ ಸನ್ನಿಧಾನವನ್ನು ಪ್ರವೇಶಿಸುವಾಗಲೇ, ಪ್ರಾರ್ಥಿಸುವಾಗಲೇ, ದೇವರ ಮುಂದೆ ಬೇಡಿಕೊಳ್ಳುವಾಗಲೇ ಆ ಪರಿಪೂರ್ಣ ಆಶೀರ್ವಾದವನ್ನು ಹೊಂದಿಕೊಳ್ಳುವುದಕ್ಕೆ ಸಾಧ್ಯ. ಸುಮ್ಮನೆ ಯೇಸುವಿನ ಮೇಲೆ ನಂಬಿಕೆಯನ್ನಿಡುತ್ತೇನೆ, ಯೇಸು ನನಗೋಸ್ಕರ ಎಲ್ಲವನ್ನು ಮಾಡಿದ್ದಾನೆಂದು ಅರಿತಿದ್ದೇನೆ ಅಂದುಕೊಂಡು ಸುಮ್ಮನೆ ಜೀವಿತವನ್ನು ಇಷ್ಟ ಬಂದ ಹಾಗೆ ಜೀವಿಸುತ್ತಾ ಇದ್ದರೆ ಯಾವುದೇ ಪ್ರಯೋಜನವಿಲ್ಲ. ಪ್ರತಿಯೊಂದು ಕ್ಷಣಕ್ಕೂ, ಪ್ರತಿಯೊಂದು ದಿವಸಕ್ಕೂ, ಪ್ರತಿಯೊಂದು ವಿಷಯಗಳಿಗೂ ಬೇಕಾಗಿರುವಂಥ ಸಕಲ ಆಶೀರ್ವಾದಗಳು ಕೂಡ ದೇವರ ಸನ್ನಿಧಾನದಲ್ಲೇ ಇರುವಂಥದ್ದು. ಕಾರಣ ಅಲ್ಲಿಯೇ ಯೇಸು ಕ್ರಿಸ್ತನು ನಮಗೋಸ್ಕರ ಎಲ್ಲವನ್ನೂ ಕೂಡ ನೆರವೇರಿಸಿ ತಂದೆಯ ಬಲಬದಿಯಲ್ಲಿ ಸಿಂಹಾಸನದಲ್ಲಿ ಆಸನಾರೂಢನಾಗಿದ್ದಾನೆ. ಆದ್ದರಿಂದ ಆತನ ಮುಂದೆ ನಾವು ಹೋಗುವಾಗ ಆ ಸಾನ್ನಿಧ್ಯದಲ್ಲಿಯೇ ದೇವರ ಪರಿಪೂರ್ಣ ಆಶೀರ್ವಾದಗಳು ನಮಗೆ ದೊರಕುವಂಥದ್ದು. ಆದ್ದರಿಂದ ನಿಮಗೆ ಏನೇ ಬೇಕಾಗಿದ್ದರೂ ಕೂಡ ದೇವರ ಸನ್ನಿಧಾನದಲ್ಲಿ ಕುಳಿತು ಪ್ರಾರ್ಥಿಸಿ ದೇವರ ಮುಂದೆ ಅದನ್ನು ಬೇಡಿಕೊಳ್ಳಿ. ಯೇಸು ಕ್ರಿಸ್ತನು ನಿಮಗೋಸ್ಕರ ರಕ್ತವನ್ನು ಸುರಿಸಿ ಬಲಿಯಾದದ್ದರಿಂದ ನೀವು ದೇವರಿಗೆ ಮಕ್ಕಳಾಗುವಂಥ ಅಧಿಕಾರವನ್ನು ಹೊಂದಿದ್ದೀರಾ. ಮಕ್ಕಳು ದೇವರ ಸನ್ನಿಧಾನಕ್ಕೆ ಬಂದು ಕೇಳುವಾಗ ದೇವರು ಎಂದಿಗೂ ಕೂಡ ಇಲ್ಲ ಎಂಬುದಾಗಿ ಹೇಳುವುದಿಲ್ಲ. ಆ ವಿಷಯದಲ್ಲಿ ಖಂಡಿತವಾಗಿ ತನ್ನ ಬಲವನ್ನು ತೋರ್ಪಡಿಸುತ್ತಾರೆ, ಅದ್ಭುತ ಕಾರ್ಯಗಳನ್ನು ಮಾಡುತ್ತಾರೆ. ಜೀವಿತಗಳಿಗೆ ಬೇಕಾದಂಥ ಬಿಡುಗಡೆಗಳು, ಆಶೀರ್ವಾದಗಳು ನಿಶ್ಚಯವಾಗಿ ಅನುಗ್ರಹಿಸಲ್ಪಡಲಿದೆ. ಆದ್ದರಿಂದ ನಿಮ್ಮ ಆಶೀರ್ವಾದ, ನಿಮ್ಮ ಮೇಲುಗಳು, ನೀವು ಹುಡುಕುತ್ತಾ ಇರುವಂಥ ಬಿಡುಗಡೆ, ಪರಿಪೂರ್ಣ ಸಂತೋಷ ಬೇರೆ ಎಲ್ಲಿ ಕೂಡ ಇಲ್ಲ. ಯೇಸು ಕ್ರಿಸ್ತನು ಪ್ರವೇಶಿಸಿರುವಂಥ ದೇವರ ಸನ್ನಿಧಾನದಲ್ಲೇ ಇರುವಂಥದ್ದು ಎಂಬುದನ್ನು ತಿಳಿದು ದೇವರ ಸನ್ನಿಧಾನಕ್ಕೆ ಬಂದು ಆತನ ಮುಂದೆ ಮೊಣಕಾಲೂರಿ ಪ್ರಾರ್ಥಿಸಿ ನಿಮಗೆ ಬೇಕಾದ ಎಲ್ಲವನ್ನೂ ಕೂಡ ತಿಳಿಯಪಡಿಸಿರಿ. ಅವುಗಳಲ್ಲಿ ದೇವರು ಮಾಡುವಂಥ ಮಹತ್ತುಗಳನ್ನು, ಶ್ರೇಷ್ಠವಾದಂಥ ಕಾರ್ಯಗಳನ್ನು ನಿಶ್ಚಯವಾಗಿ ಅನುಭವಿಸುತ್ತೀರಾ. ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾರೆ. ಆ ರೀತಿಯಾಗಿ ಆಶೀರ್ವದಿಸುವಂಥ ದೇವರ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂಥ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ಯೇಸು ಕ್ರಿಸ್ತನು ಸದಾಕಾಲವೂ ಇರುವಂಥ ಮಹಾಯಾಜಕನಾಗಿದ್ದು ನಮಗೋಸ್ಕರ ಮುಂದಾಗಿ ಹೋಗಿ ದೇವರ ನಿನ್ನ ಸನ್ನಿಧಾನವನ್ನು ಪ್ರವೇಶಿಸಿದ್ದಾನೆ. ಆತನ ರಕ್ತದಿಂದ, ಆತನು ಪಟ್ಟಂಥ ಕಷ್ಟಗಳಿಂದ, ಶಿಲುಬೆಯ ತ್ಯಾಗದಿಂದ ನಮ್ಮ ಜೀವಿತದಲ್ಲಿ ಪರಿಪೂರ್ಣತೆ ಸಾಧ್ಯ ಅಪ್ಪ. ನಾವು ಅದನ್ನು ಅರಿತು ಕರ್ತನೆ, ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟವರಾಗಿ ನಿನ್ನ ಸನ್ನಿಧಾನಕ್ಕೆ ಬರುತ್ತಾ ಇದ್ದೇವೆ. ಪ್ರಾರ್ಥಿಸುವಂಥ ಒಂದೊಂದು ವಿಷಯಗಳನ್ನು ನೀನು ಕೇಳಿ ಉತ್ತರ ಕೊಡುವಂಥ ದೇವರಾಗಿದೆ. ಅದಕ್ಕೋಸ್ಕರ ಸ್ತೋತ್ರ. ಈ ದಿವಸಪ್ಪ ನಿನ್ನ ಮಕ್ಕಳು ಯಾವ ಮನ ಭಾರಗಳಿಂದ, ವೇದನೆಗಳಿಂದ ಕರ್ತನಿನ ಮುಂದೆ ಕುಳಿತು ಪ್ರಾರ್ಥಿಸುತ್ತಾ ಇದ್ದಾರೋ, ನಿನ್ನ ಮುಖವನ್ನು ಅಪ್ಪ ನಿರೀಕ್ಷಿಸುತ್ತಾ ಇದ್ದಾರೋ ಕರ್ತನೆ, ಆ ವಿಷಯದಲ್ಲಿ ನೀನು ಅದ್ಭುತವನ್ನು ಮಾಡಿ ಕರ್ತನಿನ ಸನ್ನಿಧಾನದಲ್ಲಿರುವಂಥ ಪರಿಪೂರ್ಣ ಆಶೀರ್ವಾದದಿಂದಲೂ, ಪರಿಪೂರ್ಣ ಸಂತೋಷ ಸಮಾಧಾನದಿಂದಲೂ ಅಪ್ಪ ಜೀವಿತಗಳನ್ನು ತೃಪ್ತಿಪಡಿಸಬೇಕಾಗಿ ಬೇಡುತ್ತಾ ಇದ್ದೇನೆ. ಯಾವುದೇ ಕೊರತೆ ಇಲ್ಲದೆ ಇರುವಂಥ ಸಂಪೂರ್ಣವಾದ ಜೀವಿತವನ್ನು ಜೀವಿಸುವಂತೆ ಪ್ರತಿಯೊಬ್ಬೊಬ್ಬರನ್ನು ಅಪ್ಪ ನೀನು ಅನುಗ್ರಹಿಸು ಕರ್ತನೆ. ನಿನ್ನ ಮಕ್ಕಳು ನಿನ್ನ ನಾಮದ ಸಾಕ್ಷಿಗಳಾಗಿ ಜೀವಿಸುವಂತೆ ಈ ದಿವಸಗಳನ್ನು ಬದಲಾಯಿಸು. ನೀನು ಆ ರೀತಿಯಾಗಿ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗಳನ್ನು ಮಾನ್ಮಣಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.